ಹಾಯ್, ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೇಮು ಶಿವಾನಿ ಫಿಟ್ನೆಸ್ ಆ್ಯಂಡ್ ಬ್ಯೂಟಿ ಸ್ಪಾಟ್ ಅಂತ. ಇಲ್ಲಿ ನಿಮಗೆ ಫಿಟ್ನೆಸ್ ಹಾಗೂ ಬ್ಯೂಟಿಗೆ ಸಂಬಂಧಪಟ್ಟಿದ್ದಂತಹ ವೀಡಿಯೋಸ್ಗಳು ಸಿಗುತ್ತೆ. ಜೊತೆಗೆ ನಾನು ಏನೆಲ್ಲ ಪ್ಲೇಸ್ಗಳಿಗೆ ಟ್ರಿಪ್ ಹೋಗ್ತೀನಿ ಆ ವೀಡಿಯೋಸ್ ಸಹ ಸಿಗುತ್ತೆ. ಜೊತೆಗೆ ವೇಟ್ಸ್ ಮೇಕ್ ಓವರ್ ಆ್ಯಂಡ್ ಸಲೂನಲ್ಲಿ ಮೇಕ್ ಓವರ್ ಕ್ಲಾಸಸ್ಸು ಮತ್ತು ಬ್ಯೂಟಿಷಿಯನ್ ಕೋರ್ಸ್ಗಳು ನಡೀತಿದೆ. ನಾನು ಸ್ಕಿನ್ ಥೆರಪಿಸ್ಟಾಗಿ ಕೆಲವೊಂದು ಸ್ಪೆಷಲ್ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಅವುಗಳನ್ನೂ ಸಹ ಸೇರಿಸಿ ನಾನು ಟ್ರೈನಿಂಗಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಆಫ್ಲೈನ್ ಕ್ಲಾಸಸ್ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಇವತ್ತು ನಾನು ಈ ವಿಡಿಯೋ ಮಾಡಿದ್ದೇನಕ್ಕೆ ಅಂತಂದರೆ ಸ್ಯಾರಿ ಡ್ರೈಪಿಂಗು ನೀವು ಓನಾದರೂ ಮಾಡ್ಕೋಬಹುದು ಅಥವಾ ಬೇರೆಯವ್ರಿಗೆ ಮಾಡಿಕೊಡ್ಬೋದು. ಪ್ರೊಫೆಷನಲಾಗಿ ತೊಗೋಬೇಕಂದ್ರೆ ಸ್ವಲ್ಪ ನಿಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಬೇಕಾಗುತ್ತೆ. ನೀವು ಆಲ್ರೆಡಿ ಕಲ್ತಿದ್ರೆ ಕೆಲವೊಂದು ವೀಡಿಯೋಸ್ ನೋಡಿದರೆ ನೀವು ಮಾಡ್ಕೋಬಹುದು. ಈಗ ಸ್ಯಾರಿನ ನಮ್ಮ ಇಂಡಿಯನ್ಸ್ ಹೇಗೆ ಅಂತಂದರೆ ಪ್ರತಿಯೊಬ್ಬರಿಗೂ ಸ್ಯಾರಿ ಉಡ್ಲಿಕ್ಕೆ ಬರುತ್ತೆ. ಪ್ರೊಫೆಷನಲ್ ಆಗಿ ಉಡಿಸ್ತೀವಿ ಅಂದಾಗ ಏನು ವ್ಯತ್ಯಾಸ ಇರುತ್ತೆ? ಒಂದು ಫಿಟ್ನೆಸ್, ಅವರ ಒಂದು ದಪ್ಪಕ್ಕೆ ತಕ್ಕ ಹಾಗೆ ನೀಟಾಗಿ ಕೂರಿಸುವಂಥದ್ದು, ಮತ್ತು ಸೀರೆ ಹಾಳಾಗದೇ ಇರೋ ತರಹ ಐರ್ನಿಂಗ್ ಮಾಡೋದು. ಸೀರೆ ಐರ್ನಿಂಗ್ ಮಾಡೋದು ಹೇಗೆ? ಇವಾಗ ಸೆರಗನ್ನು ನಾವು ಫಸ್ಟು ರೆಡಿ ಮಾಡ್ಕೋಬೇಕು. ಮೊದಲು ಮೇಯ್ನು ಸೆರಗನ್ನು ಕಾನ್ಸಂಟ್ರೇಷನ್ ಮಾಡಬೇಕು. ಸೆರಗನ್ನು ನಾವು ಪ್ರೀಪ್ಲೇಟ್ ಮಾಡ್ಕೊಳ್ಳೋವಾಗ ಅಲ್ಲಿ ಅವರ ದಪ್ಪಕ್ಕೆ ತಕ್ಕ ಹಾಗೆ ನಾವು ಸೈಜ್ ಏನಿರುತ್ತೆ ಅದನ್ನು ಅಂದಾಜು ಮಾಡಿ ತಗೋಬೇಕಾಯ್ತಾ. ಒಬ್ಬ ಮನುಷ್ಯ ಉದ್ದ ಎಷ್ಟಿರ್ತಾರೆ ಅಂದರೆ ನಮ್ಮ ಎರಡೂ ಕೈಯನ್ನು ನೀಡಿದರೆ ಎಷ್ಟು ಉದ್ದ ಬರ್ತೀವಿ ಅಷ್ಟುದ್ದ ಇರ್ತೀವಿ. ನಾವು ಸೆರಗನ್ನು ಹಿಂದೆ ಹಾಕೋದು ಆ ಆ ಒಂದು ಆ್ಯಂಕಲ್ ಇರುತ್ತಲ್ಲ, ಆ್ಯಂಕಲ್ ಎಂತಿಂದ ಸ್ವಲ್ಪ ಮೇಲೆ, ಅಂದರೆ ನಮ್ಮ ಕೈಯಲ್ಲಿ ಮುಕ್ಕಾಲು ಭಾಗ ಆದರೆ ನಮಗೆ ನೀಟಾಗಿ ನಮ್ಮ ಮೆಸರ್ ಗೊತ್ತಾಗುತ್ತೆ. ನಮಗಾದ್ರೆ ನಾವು ನೋಡ್ಕೊಂಡು ಮಾಡ್ತೀವಿ. ಬೇರೆಯವ್ರಿಗಾದರೆ ಅದರಲ್ಲೇ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಅಂದರೆ ನಮಗಿಂತ ಸ್ವಲ್ಪ ಹೈಟ್ ಇದ್ದರೆ 6 ಫೀಟ್ಗಿಂತ ಜಾಸ್ತಿ ಇರಲಿಕ್ಕಂತೂ ಸಾಧ್ಯ ಇಲ್ಲ ಆಯಿತಾ. ಅಂದರೆ ನೀವು ಒಂದು 5.25 ಅಥವಾ 5.75, 5 ಕಾಲು ಅಥವಾ 5 ಅಡಿ ಈ ಥರ ನೀವು ಅದನ್ನು ಮಾಡ್ಕೋಬೇಕಾಗತ್ತೆ ಮೆಸರು. ನಾನಿವತ್ತು ಮಾಡ್ತಿರೋರು ನನಗಿಂತ ಸ್ವಲ್ಪ ಹೈಟ್ ಇದ್ದಾರೆ. ನಾನು ಅವ್ರನ್ನ ನೋಡಿದ್ದೀನಿ, ನನಗೆ ಕಣ್ಣಳತೆನಲ್ಲೇ ಗೊತ್ತಾಗುತ್ತೆ. ಹಾಗಾಗಿ ನಾನು ಮಾಡ್ಕೊತೀನಿ. ನನ್ನ ಕ್ಲಾಸಿಗೆ ಯಾರು ಬರ್ತಾರೆ ಅವ್ರಿಗೆ ನಾನು ಮೆಸರ್ಮೆಂಟ್ ತೊಗೊಂಡು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿರ್ತೀನಿ. ಸ್ಯಾರಿನ ಐರ್ನಿಂಗ್ ಮಾಡಬೇಕು ಅಂತ ನೀವು ಡಿಸೈಡ್ ಮಾಡಿದ ಮೇಲೆ ಫಸ್ಟು ಟೆಂಪ್ರೇಚರ್ನ ನೋಡ್ಕೋಬೇಕು. ನೀವು ಯಾವ ಭಾಗನ ಐರ್ನಿಂಗ್ ಮಾಡಬೇಕು ಅಂದ್ಕೊತೀರ ಅದನ್ನು ಕೈಯಲ್ಲಿ ನೀಡಿ ತೀಡ್ಕೊಂಡು ಪಿನ್ ಮಾಡ್ಕೊಳ್ಳಿ ಅಥವಾ ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ಸಾಧ್ಯ ಆದಷ್ಟು ಸೀರೆಗಳಿಗೆ, ಅದು ಹೊಸ ರೇಷ್ಮೆ ಸೀರೆಗಳಿಗೆ, ಹಳೆ ರೇಷ್ಮೆ ಸೀರೆಗಳಿಗೆ ಹೊಸ ಪಿನ್ಗಳೇ ಬಳಸಿ. ಗೊಂಚಲಿಂದ ಅಥವಾ ಚೆನ್ನಾಗಿರಬೇಕು. ಅದನ್ನು ಚುಚ್ಚಿ ಮುಂಡಾಗಿರೋವಂಥದ್ದು ಅವು ಹಾಕಿದ್ರೆ ಏನಾಗುತ್ತೆ, ತೂತಾಗುತ್ತೆ. ಬೈ ಮಿಸ್ ನನ್ನ ಕಡೆಯಿಂದ ಒಂದು ಟಿಪ್ಸು, ನಿಮ್ಮ ಸ್ಯಾರಿ ತೂತಾಯಿತು ಅಂತ ಅಂದ್ಕೊಳ್ಳಿ, ಪದೇ ಒಂದೇ ಕಡೆ ಪಿನ್ ಹಾಕಿ ದಯವಿಟ್ಟು ಅದನ್ನು ಅವತ್ತೇ ನೀಟಾಗಿ ಇಟ್ಕೊಂಡು ನಿಧಾನಕ್ಕೆ ಐರನ್ ಮಾಡಿ. ಅದ್ರ ಟೆಂಪ್ರೇಚರ್ ಎಷ್ಟು ಕೇಳುತ್ತೆ ಅದಕ್ಕೆ ಬೇರೆಯವ್ರ ಸೀರೆಗಳನ್ನ ಐರ್ನಿಂಗ್ ಮಾಡೋವಾಗ ಪ್ರೊಫೆಷ್ನಲಿ ನೀವು ತೊಗೊಂಡವಾಗ ಹುಷಾರಾಗಿರಿ. ಯಾಕೆಂದರೆ ಅವ್ರದ್ದು ಈಗ ಬ್ರೈಡ್ ಆಗಿದ್ದರೆ ಅವ್ರು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಮತ್ತೆ ಬೈ ಮಾಡೋಕ್ಕಾಗಲ್ಲ. ನೀವು ಜಾಸ್ತಿ ಹೀಟ್ ಮಾಡ್ಕೊಂಡು ಸುಟ್ಟಾಕೋದು ಆ ರೀತಿ ಎಲ್ಲ ಮಾಡಬಾರ್ದು. ಹೀಟ್ ಕಮ್ಮಿ ಇದ್ದರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೋಬೇಡಿ. ಅಲ್ಲಿ ಸಿಲ್ಕ್ ಅಂತ ಇರುತ್ತೆ, ಆ ಸಿಲ್ಕಿಗೆ ಇಟ್ಕೊಂಡು ಸಮ್ಟೈಮ್ಸ್ ಜಾಸ್ತಿ ಹೀಟ್ ಆಗುತ್ತೆ. ಹಾಗಾಗಿ ಅದೊಂದು ನೋಡ್ಕೊಳ್ಳಿ. ಇನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ನೀವು ವಿಡಿಯೋ ನೋಡ್ಕೊಂಡು ಕಲೀಲಿಕ್ಕೆ ಹೋದವಾಗ ಅಲ್ಲಿ ತುಂಬ ಈಸಿ ಅನಿಸುತ್ತೆ. ಅದೇನು ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋದಾಗ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಟೈಮ್ ತೊಗೊಳ್ಳಿ. 1 ಅವರ್ 2 ಅವರ್ 3 ಅವರ್ಸ್ ಆದ್ರೂ ಪರವಾಗಿಲ್ಲ. ನಿಮಗೆ ಕಲಿಯುವಾಗ ಸೀರೆನ ಪ್ರೀಪ್ಲೇಟ್ ಮಾಡಿ ಐರ್ನಿಂಗ್ ಮಾಡಿ ಫೋಲ್ಡ್ ಮಾಡಲಿಕ್ಕೆ ಎಷ್ಟು ಟೈಮ್ ಆದರೂ ತೊಗೊಳ್ಳಿ. ನೆಕ್ಸ್ಟ್ ಬರ್ತಾ ಅದು ಕಡಿಮೆ ಆಗಬೇಕು ಟೈಮು. ಇವಾಗ ನೀವು ಮೊದಲು 3 ಅವರ್ಸ್ ತಗೊಂಡ್ರೆ ನೆಕ್ಸ್ಟ್ 2 ಅವರ್ಸ್ ಆಗಬೇಕು. 2 ಅವರ್ಸಿಂದ ಅದು 1 ಅವರ್ ಬರಬೇಕು. 1 ಅವರಿಂದ ½ ಅನ್ ಅವರ್ ಮಿನಿಮಮ್ ಅಷ್ಟಕ್ಕಾದರೂ ಬರಲೇಬೇಕು. ಆ ನಂತರ ಮನೆಯಲ್ಲಿ ಯಾವುದಾದ್ರು ಫಂಕ್ಷನ್ ಇದ್ದರೆ ಮುಂಚೆನೇ ಅವ್ರ ಸೀರೆಗಳನ್ನ ತಗೊಂಡು ಫಸ್ಟೇ ಪ್ರಿಪ್ಲೇಟ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ಲು, ಹಿಂದಿನ ಭಾಗ ಸೆರಗೆ ಏನಿರುತ್ತೆ ಅದೆಲ್ಲ ಒಂದೇ ನೀವು ಮಾಡ್ಕೋಬೋದು. ಮೊದಲನೇ ಪ್ಲೇಟ್ ಏನಿರುತ್ತೆ ಅದು ಸ್ವಲ್ಪ ದೊಡ್ಡದಿರಬೇಕು. ಇದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಅದೇ ಥರ ಪಿನ್ ಮಾಡ್ಕೊಂಡು ಐರನ್ ಮಾಡ್ಕೊಳ್ಳಿ. ಆ ನಂತರ ಸೆರಗಿಂದ ಈಗ ಒಂದು ಚೆಸ್ಟ್ ಪಾರ್ಟಿಗೆ ಬರುತ್ತಲ್ಲ, ಅಲ್ಲಿ ಅರ್ಧ ಅಥವಾ ಕಾಲು ಭಾಗ, ಕೆಲವೊಬ್ಬರು ಗರ್ಲ್ಸು ತುಂಬ ಸ್ಮಾಲ್ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಆ ನಂತರದ್ದು ಐರನ್ ಮಾಡೋದೇನಿರುತ್ತೆ ಅಲ್ಲಿ ಇವಾಗ ನಾವು ಚೆಸ್ಟ್ ಭಾಗಕ್ಕೆ ಬಂದಾಗ ಅಲ್ಲಿ ಮಿನಿಮಮ್ 1 ಅಡಿ ಬೇಕಾಗುತ್ತೆ, ಅಂದರೆ ಅಗಲ. ಅದು ನಿಮಗೆ ಮೆಸರ್ ನಾನು ಹೇಳ್ಕೊಡ್ತೀನಿ ಕ್ಲಾಸ್ಗಳಲ್ಲಿ. ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅಲ್ಲಿ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಹೇಗೆ ಅಂತ. ಅಷ್ಟನ್ನು ನೋಡ್ಕೊಳ್ಬೇಕಾಗುತ್ತೆ ನೀವು ಐರ್ನಿಂಗ್ ಮಾಡುವಾಗ. ಸ್ವಲ್ಪ ಎಕ್ಸ್ಟ್ರಾನೇ ಐರನ್ ಮಾಡ್ಕೊಂಡಿರಿ, ಲೆಂತ್ ಉದ್ದ ಆಯಿತಾ. ಎಲ್ಲದಕ್ಕೂ ನೀಟಾಗಿ ಪಿನ್ನು ಅಥವಾ ಕ್ಲಿಪ್ಗಳನ್ನ ಹಾಕ್ಕೊಳ್ಳಿ. ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ ಆಯಿತಾ. ಆ ನಂತರ ಲೆಂತ್ ಒಂದು ಅಂದಾಜು ನೋಡ್ಕೊಂಡು ಆದಮೇಲೆ ಎಷ್ಟಕ್ಕೆ ಬೇಕಷ್ಟಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ಆ ಮುಂಭಾಗ ತಗೊತಿರಲ್ಲ, ನಾನು ಅದು ವೀಡಿಯೋದಲ್ಲಿ ಬಂದಾಗ ನಿಮಗೆ ಇನ್ನೊಂದು ಸಲ ಹೇಳ್ತೀನಿ. ಈಗ ಸದ್ಯಕ್ಕೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅದನ್ನು ನಾನು ಹೇಳಿದ್ದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರಿ ಅಂತ.
ಈಗ ನೆಕ್ಸ್ಟ್ ಪಾರ್ಟ್ ತಗೋತಾ ಇದ್ದೀನಿ ನೋಡಿ. ಇದನ್ನು ನೀವು ಸ್ಟಾರ್ಟಿಂಗ್ ಏನಿರುತ್ತೆ ಅಲ್ಲಿ ಒಂದು ಅವರ ಅವ್ರ ಶೋಲ್ಡರ್ ಏನು ಬ್ರಾಡ್ ಇದೆ ಅದ್ರ ಮೇಲೆ ಒಂದು ಕಾಲಡಿಗೂ ಕಮ್ಮಿ. ಈಗ ಎಕ್ಸಾಂಪಲ್ ನಾವು ಒಂದು ಕೈಯಲ್ಲಿ ಹೀಗೆ ಎರಡೂ ಬೆರಳನ್ನ ಕಿರು ಬೆರಳು ಹೆಬ್ಬೆರಳನ್ನ ಅಗಲ ಮಾಡಿ ಹಿಡಿದ್ರೆ ಎರಡು ಕೈನ ಜಾಯಿಂಟ್ ಮಾಡಿದ್ರೆ 1 ಅಡಿ ಲೆಕ್ಕ ಬರುತ್ತೆ. ಅದನ್ನು ಒಂದು ಕೈಯಲ್ಲಿ ಹಿಡಿದ್ರೆ ಏನಾಗುತ್ತೆ, ಅರ್ಧ ಆಗುತ್ತೆ. ಆ ರೀತಿ ಒಂದು ಕಾಲು ಭಾಗ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಬರ್ತಾ ಬರ್ತಾ ಸ್ವಲ್ಪ ಅಗಲ ಆ ರೀತಿ ಮೆಸರ್ ಮಾಡ್ಕೊಳ್ಳಿ. ಸ್ವಲ್ಪ ಲೆಂತ್ ಇನ್ನೂ ಕೆಳಗೆ ಜಾಸ್ತಿನೇ ಐನಿಂಗ್ ಮಾಡ್ಕೊಳ್ಳೋವಾಗ ಅದು ಏನಾಗುತ್ತೆ, ನಮ್ಮ ಹಿಂಭಾಗಕ್ಕೆ ಬರುತ್ತೆ, ನೀಟಾಗಿ ಕೂರುತ್ತೆ ಒಂದು ಐರನ್ ಮಾಡಿಕೊಂಡ್ರೆ. ಇಲ್ಲೂ ಅಷ್ಟೇ ನಾವು ಪ್ಲೇಟ್ಗಳನ್ನ ಜೋಡಿಸ್ಕೊಳ್ಳುವಾಗ ಒಂದೊಂದು ಪ್ಲೇಟ್ಗೂ ಗ್ಯಾಪು ತುಂಬ ಜಾಸ್ತಿನೂ ಬೇಡ, ತುಂಬ ಕಮ್ಮಿನೂ ಬೇಡ. ಈಗ ಕೆಲವೊಬ್ರು ತುಂಬ ಸಣ್ಣ ಇದ್ದಾರೆ ಅಂದರೆ ಇಷ್ಟೊಂದು ಅಗಲ ಬೇಡ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ, ಇಷ್ಟು ಬ್ರಾಡ್ ಬೇಡ, ಇನ್ನೂ ಸಹ ಬ್ರಾಡ್ನೆಸ್ನ ಚಿಕ್ಕದು ಮಾಡ್ಕೋಬೋದು. ಪ್ಲಸ್ ಪಾಯಿಂಟ್ ಇನ್ನೊಂದು, ಯಾರೆಲ್ಲ ಸೊಂಟದ ಪಟ್ಟಿ ಹಾಕ್ತೀವಿ ಅಂತ ಹೇಳ್ತಾರೆ, ಸೊಂಟದ ಬೆಲ್ಟ್ಗಳನ್ನ, ಅವರಿಗೆ ನೋಡಿ ನಾವು ಹೇಗೆ ಮಾಡಿದ್ರೂ ಸಹ ಅದು ನೀಟಾಗಿ ಕೂರಿಸ್ಬೋದು ಲಾಸ್ಟಿಗೆ. ಬಟ್ ಯಾರು ಸೊಂಟದ ಪಟ್ಟಿ ಹಾಕಲ್ಲ ಅಂತಾರೆ ಅವ್ರಿಗೆ ಸ್ವಲ್ಪ ಕೆಳಗಡೆ ಹೋಗ್ತಾ ಹೋಗ್ತಾ ಅಗ್ಲನೇ ನಾವು ಕೂರಿಸ್ಬಿಟ್ಟು ಐರನಿಂಗ್ ಮಾಡ್ಕೊಂಡಿರ್ಬೇಕಾಗತ್ತೆ. ಯಾಕೆಂದರೆ ಈ ಸೈಡ್ ಭಾಗ ಕಾಣಿಸ್ಬಾರ್ದು ನಮಗೆ ಅನ್ನೋರು ಮ್ಯಾಕ್ಸಿಮಮ್ ಇರ್ತಾರೆ. ಕೆಲವೊಬ್ಬರು ಹೊಟ್ಟೆ ಕಾಣಿಸಿದ್ರು ಪರವಾಗಿಲ್ಲ ಅಂತಾರೆ. ಅಟ್ಲೀಸ್ಟ್ ಆ ಒಂದು ಬ್ಲೌಸ್ನ ಭಾಗನಾದರೂ ನಾವು ಮುಚ್ಚಬೇಕಾಗತ್ತೆ. ಅಷ್ಟನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಈ ಸ್ಯಾರಿ ಹಾಕ್ತಿರೋ ಕ್ಲೈಂಟು ತುಂಬ ಏನು ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ, ಆ ರೀತಿ ಇದ್ದಾರೆ. ಹಾಗಾಗಿ ನಾನೊಂದು ಮೆಸರ್ಮೆಂಟಲ್ಲಿ ಇದು ಐರನಿಂಗ್ ಮಾಡ್ಕೊಂಡಿದ್ದೀನಿ. ಸಮ್ಟೈಮ್ಸು ಸೀರಿಯಸ್ ಕ್ವಾಲಿಟಿ ಏನಿರುತ್ತೆ ಅದ್ರ ಮೇಲೂ ಸಹ ಐರನಿಂಗ್ ಕೇಳುತ್ತೆ. ಕೆಲವೊಂದು ಸಿಂಥೆಟಿಕ್ ಸ್ಯಾರಿ ಟೈಪ್ ಇರುತ್ತೆ, ಅವಂತೂ ಎಷ್ಟು ಐರನಿಂಗ್ ಮಾಡಿದ್ರೂ ಕೂರೋದೇ ಇಲ್ಲ. ಹಾಗಾಗಿ ಹೀಟ್ ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಸಿಂಥೆಟಿಕ್ಕು ಬೇಗನೆ ಸುಟ್ಟೋಗುತ್ತೆ. ಅದು ಕೂರ್ತಾ ಇಲ್ಲ ಅಂದರೂ ಸಹ ಬೇಕಾದ್ರೆ ಪದೇ ಪದೇ ಮಾಡಿ ಪಿನ್ಗಳನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಹೀಟ್ ಮಾತ್ರ ಜಾಸ್ತಿ ಮಾಡ್ಕೋಬೇಡಿ. ಇದು ನನ್ನ ಪರ್ಸ್ನಲ್ ಸಜೆಷನ್ನು. ಯಾವಾಗಲೂ ಅಷ್ಟೇ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇದಾದ ನಂತರ ನಾವು ನೆರಿಗೆ ಮಾಡ್ಕೋಬೇಕಾಗುತ್ತೆ. ನಾವು ನೆರಿಗೆನ ಹೇಗೆ ಮಾಡ್ಕೊತೀವಿ ಅಂದರೆ, ನಮ್ಮ ದಪ್ಪ ಏನಿರುತ್ತೆ, ಈಗ ಒಂದು ರೌಂಡು ದಪ್ಪ ಆದರೆ ಅದರಲ್ಲಿ ಮತ್ತೆ ಅರ್ಧ ಎಕ್ಸ್ಟ್ರಾ ಬಿಟ್ಟು ನೆರಿಗೆ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಸೆಂಟ್ರಿಗೆ ಬರುತ್ತೆ ಗೊತ್ತಾ ನೆರಿಗೆ. ಹಾಗಾಗಿ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮ್ಮ ಹ್ಯಾಂಡ್ಗೆ ಪ್ರಾಕ್ಟೀಸ್ ಆಗಿ ಚಿಕ್ಕದಾಗೆ ತೊಗೊಳ್ಳಿ. ಮಿನಿಮಮ್ 6 ಅಂತೂ ಬರುತ್ತೆ. ಕೆಲವೊಬ್ಬರು ಸೀರೆಗೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೊಡಿಸಿಲ್ಲ, ತುಂಬ ದಪ್ಪ ಇದ್ದಾರೆ ಅಂದರೆ ಅವ್ರಿಗೊಂದು 4 ಬರ್ಬೋದು ಮ್ಯಾಕ್ಸಿಮಮ್ ಅಷ್ಟೇ, ನಾವು ನೀಟಾಗಿ ಕೂರಿಸ್ತೀವಿ ಅಂತ ಅಂದರೆ. ಇವಾಗ ನನಗೆ ಇವ್ರಿಗೆ 9 ಸಿಕ್ಕಿದೆ. ಬಿಕಾಸ್ ಅವರು ಎಕ್ಸ್ಟ್ರಾ ಸೀರೆಗೆ ಕ್ಲಾತ್ನ ಆ್ಯಡ್ ಮಾಡಿಸಿದ್ರು. ಹಾಗಾಗಿ ಇವಾಗ ಆನ್ ಸ್ಪಾಟಲ್ಲಿ ಕೆಲವೊಂದು ಸಲ ತುಂಬ ಟೈಟ್ ಆದರೆ ಅದನ್ನು ಬಿಚ್ಚಬೇಕಾಗ್ಬೋದು ಒಂದನ್ನು ಎಕ್ಸ್ಟ್ರಾ. ಹಾಗಾಗಿ ಒಂದು ಎಕ್ಸ್ಟ್ರಾನೇ ಮಾಡ್ಕೊಂಡಿರ್ತೀನಿ ನಾನು. ಬೇಡ ಅಂದರೆ ಅದನ್ನು ತೆಗಿಬೋದು. ಬೈ ಮಿಸ್ ಬೇಕು ಅಂದ್ರೂ ಸಹ ಈಗ ಸೀರೆ ಲೆಂತ್ ಜಾಸ್ತಿ ಆಯಿತು ಅಂದರೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಏನಾಗಲ್ಲ. ಕೈಯಲ್ಲಿ ಹಾಗೆ ತೀಡಿ ನೀವು ಬಿಟ್ಟು ಕೂರಿಸ್ಬೋದು. ಇಲ್ಲ ಸ್ಟ್ರೈಟ್ನರ್ ಇದೆ ಅಂದರೆ ಸ್ಟ್ರೈಟ್ನರಲ್ಲಿ ನೀವು ಐರನಿಂಗ್ ಮಾಡಿ ಅದನ್ನು ಕೂರಿಸ್ಬೋದು, ಅಂದರೆ ಸ್ಯಾರಿ ಡ್ರೇಪ್ ಮಾಡೋವಾಗ. ಇಲ್ಲ ಅವರೇ ತೊಗೊತಾ ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹೇಳಿರಿ, ಈ ರೀತಿ ನಿಮ್ಗೆ ಏನಾದ್ರು ಜಾಸ್ತಿ ನೆರಿಗೆ ಅಂತ ಅನಿಸಿದ್ರೆ ಒಂದು ನೆರಿಗೆ ಬಿಟ್ಟು ಪಿನ್ ಹಾಕ್ಕೊಳ್ಳಿ. ಇಲ್ಲ ಫಸ್ಟ್ ಆ ನೆರಿಗೆನ ಬಿಟ್ಟು ಪಿನ್ ಹಾಕಿ ಆಮೇಲೆ ಸೆಕ್ಯೂರ್ ಮಾಡಿ, ಆ ರೀತಿ ಹೇಳಿ. ಅದು ಕೆಲವೊಂದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಗೊತ್ತಾಗುತ್ತೆ. ನೀವು ಪ್ರತಿಯೊಂದು ಶಾರ್ಟ್ಸ್ ವಿಡಿಯೋಗಳು ಅಥವಾ ರೀಲ್ಸ್ ಎಲ್ಲನ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ಲಾಸ್ಟ್ ಫೋಲ್ಡ್ ಮಾಡೋದು ಅಥವಾ ಸ್ವಲ್ಪ ವೀಡಿಯೋ ಅಷ್ಟೇ ಹಾಕಿರ್ತಾರೆ. ನಾನಿಲ್ಲಿ ಹಾಗೆ ಮಾಡಿಲ್ಲ. ನಾನು ಮಾಡೋ ಸಣ್ಣ ಮಿಸ್ಟೇಕಿಂದ ಹಿಡಿದು ಪ್ರತಿ ವೀಡಿಯೋನೂ ಸಹ ಸ್ವಲ್ಪ ಸ್ಪೀಡ್ ಮಾಡಿ ಹಾಕಿದ್ದೀನಿ. ಏನಾಗುತ್ತೆ, ನೋಡುವಾಗ ನಿಮಗೆ ಈಸಿ ಅನಿಸಿ ಅದನ್ನು ನಾನು ಮಾಡಿಬಿಡ್ಬೋದು ಅಂತೂ ಕಲಿಯೋಕ್ಕಾಗಲ್ಲ. ಅದು ಅವ್ರು ಹೇಗೆ ಮಾಡ್ತಾರೆ ಪ್ರತಿ ಸ್ಟೆಪ್ನೂ ಹಾಕಬೇಕು. ಆ್ಯಕ್ಚುಲಿ ವೀಡಿಯೋಗಳನ್ನ ಕಲಿಸುವಾಗ ಕೆಲವೊಂದು ಅಕಾಡೆಮಿ ಟ್ರೈನಿಗಳು ಏನು ಮಾಡ್ತಾಯಿದ್ದಾರೆ, ಏನಕ್ಕೋಸ್ಕರ ಹಾಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ. ಅವರು ಸೆರಗನ್ನು ಮಾಡಿದರು. ಆ್ಯಕ್ಚುಲಿ ಆ ಹಿಂಭಾಗ ತೋರಿಸ್ಲೇ ಇಲ್ಲ ಅವರು. ಆ ಹಿಂಭಾಗ ನೀಟಾಗಿ ಗೊತ್ತಾಗ್ತಿದೆ. ಅದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆದಾಗ ಗೊತ್ತಾಗುತ್ತೆ. ಅದಲ್ಲಿ ಹಿಂಭಾಗ ಬಂದೇ ಇಲ್ಲ, ಅದು ಮತ್ತು ಮುಂಭಾಗ ಎರಡೂ ಒಂದೇ ಕಡೆಗಿದೆ. ಬಟ್ ಅವ್ರು ಹೀಗಂದು ಅದನ್ನು ಇಟ್ಕೊಂಡ್ಬಿಟ್ರು. ಅವು ನೋಡಿದವ ನಿಮ್ಗೆ ಏನು ಅನಿಸುತ್ತೆ, ವಾವ್ ಅನಿಸುತ್ತೆ. ಅದು ಆ್ಯಕ್ಚುಲಿ ರಿಯಾಲಿಟಿ ಆಗಿರಲ್ಲ. ಪ್ರತಿಯೊಬ್ಬರು ಸಹ ಪ್ರತಿಯೊಂದು ಕೆಲಸಕ್ಕೂ ಎಫರ್ಟ್ ಹಾಕ್ತಾರೆ. ಆದರೆ ನೋಡ್ಲಿಕ್ಕೆ ಅದು ವೀಡಿಯೋಗಳಲ್ಲಿ ಈಸಿ ಅನಿಸುತ್ತೆ ನಿಮಗೆ ಅಷ್ಟೇ, ಆಯಿತಾ. ಹಾಗಾಗಿ ಕಲಿಯುವಾಗ ಕಷ್ಟ ಆಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ, ನಿಧಾನ ಟೈಮ್ ತಗೊಂಡ್ರೂ ಪರವಾಗಿಲ್ಲ, ಕಲಿಬಹುದು. ಬಟ್ ಅವ್ರಿಗೂ ಅಷ್ಟು ನೀಟಾಗಿ ಬರ್ತಿದೆ ಅಥವಾ ಅವ್ರು ಅಷ್ಟು ಬೇಗ ಮಾಡ್ತಿದ್ದಾರೆ ಅಂತ ಕಂಪೇರ್ ಮಾಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ನಿಮ್ಮ ಸ್ಯಾರಿಗಳನ್ನೇ ಮಾಡಿ. ಮತ್ತು ಅಜ್ಜಿ ಸ್ಯಾರೀಸ್ ಇರುತ್ತೆ ಕೆಲವೊಂದು, ಬಾರ್ಡರ್ ಸ್ಯಾರಿ ಬಟ್ ರಫ್ ಇರುತ್ತೆ. ಅವುಗಳನ್ನೂ ಸಹ ನೀವು ಪ್ರಾಕ್ಟೀಸಲ್ಲಿ ಮಾಡಿ ಕಲಿಬೇಕು. ತುಂಬ ಟಫ್ ಇರೋ ಸೀರೆಗಳನ್ನೇ ಕಲಿಬೇಕು ನೀವು. ಆವಾಗ ನೀವು ಯಾವ ಸೀರೆ ಕೊಟ್ಟರೂ ಉಡಿಸ್ಬೋದು, ಅಷ್ಟು ಎಕ್ಸ್ಪರ್ಟ್ ಆಗ್ತೀರಾ.
ಮತ್ತು ಸೀರೆ ಪಿನ್ ಹಾಕಿದ ಮೇಲೆ ಒಂದು ಸ್ವಲ್ಪ ಈ ಕಡೆ ಸರಿಸ್ಬೇಕಾಗತ್ತೆ, ಬಿಕಾಸ್ ಅದು ಹಿಂದಕ್ಕೆ ಹೋಗಿ ಸುತ್ಕೊಬಾರ್ದು ಬಟ್ಟೆ ಜೊತೆಗೆ. ಹಾಗಾಗಿ ನಾವು ಅದನ್ನು ಪಿನ್ನ ಕಂಪ್ಲೀಟ್ ಮಾಡೋ ಜಾಗ ಇರುತ್ತಲ್ಲ, ಪ್ರೆಸ್ ಮಾಡಿ ಕೂರಿಸ್ತೀವಲ್ಲ, ಆ ಕಡೆಗೆ ಸರಿಸಿ ಕೂರಿಸ್ಬೇಕು, ಆಯಿತಾ. ಇನ್ನು ಫೋಲ್ಡಿಂಗಲ್ಲಿ ನೋಡಿ ಏನಾಗುತ್ತೆ, ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಆ ಸೀರೆನ ಉಲ್ಟಾ ಹಾಕ್ಕೋಬೇಕು, ಆಯಿತಾ. ಅದು ನಿಮಗೆ ಸ್ವಲ್ಪ ಪ್ರಾಕ್ಟಿಕಲ್ಲಾಗಿ ಮಾಡೋವಾಗಲೇ ನಿಮಗೆ ಗೊತ್ತಾಗೋದು. ಪದೇ ಪದೇ ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ, ಅವ್ರು ಹೇಗೆ ಮಾಡ್ತಿದ್ದಾರೆ ಅಂತ. ತುಂಬ ಸಜೆಷನ್ ವೀಡಿಯೋಗಳು ಸಿಗುತ್ತೆ, ಅದನ್ನು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಆಗಿಲ್ಲ ಅಂದರೆ ನೀವು ಡೈರೆಕ್ಟ್ ನನ್ನ ಕ್ಲಾಸಿಗೆ ಜಾಯ್ನ್ ಆಗಿ ನಾನು ನಿಮಗೆ ಕಲಿಸ್ಕೊಡ್ತೀನಿ. ನೀವು ಸಪ್ರೇಟ್ ಸೀರೆದಾರು ತೊಗೋಬೋದು, ಫೇಸ್ ಮೇಕಪ್ ತೊಗೋಬೋದು, ಹೇರ್ ಸ್ಟೈಲ್ ತೊಗೋಬೋದು, ಇಲ್ಲ ಎಲ್ಲ ಒಟ್ಟಿಗೆ ಸೇರಿಸಿ ಸಹ ತೊಗೋಬೋದು, ಆಯಿತಾ. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ 8217672655 ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಅವಶ್ಯಕತೆ ಇದೆ ಅನಿಸುತ್ತೆ ಅವ್ರುಗಳಿಗೆ ಶೇರ್ ಮಾಡಿ.